ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇಲ್ಲಿ ನಾನು ಒಂದಷ್ಟು ಟಿಪ್ನ ತೊಗೊಂಡು ಬಂದೀನಿ. ಮೊದಲನೇದು ಏನಪ್ಪ ಅಂತ ಹೇಳಿದರೆ, ನಮಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಆ್ಯಂಡ್ ಹೇರ್ ಗ್ರೋತ್ ಆಗ್ತಾ ಇರಲ್ಲ. ಸೊ ಹೇರ್ ಗ್ರೋತ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಹೇರ್ ಆಯಿಲ್. ಏನಿಲ್ಲ, ಕೊಕೊನಟ್ ಆಯಿಲನ್ನು ನಾವು ಯಾವಾಗಲೂ ಹಚ್ತಾನೆ ಇರ್ತೀವಲ್ವ ಡೈಲಿ. ಸೊ ಅದ್ರ ಜೊತೆಗೆ ಈ ಥರ ಒಂದಿಷ್ಟು ನಾನು ಕರಿಬೇವನ್ನ ಒಣಗಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ ಒಂದು ಕವರಲ್ಲಿ ಹಾಕಿ. ಯಾಕಂತ ಹೇಳಿದರೆ ಈ ಥರ ನಾನು ಇದೇ ಹೇರ್ ಆಯಿಲ್ನ ಯೂಸ್ ಮಾಡೋದು. ಒಂದಿನ ನಾನು ಯಾವಾಗಲಾದರೂ ನನ್ನ ಹೇರ್ಸ್ನ ತೋರಿಸ್ತೀನಿ ನಿಮಗೆ. ಡೆಫಿನೆಟ್ಲಿ ಯಾವಾಗಲೂ ನಾನು ತೋರಿಸಿಲ್ಲ ಅಲ್ವಾ, ಡೆಫಿನೆಟ್ಲಿ ನಾನು ಇದೇ ಹೇರ್ ಆಯಿಲ್ನ ಯೂಸ್ ಮಾಡೋದು. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ ಖಂಡಿತ. ಸೊ ಇದನ್ನು ನಾನು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾನು ಯಾವಾಗ ಹೇರ್ ಆಯಿಲ್ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿರ್ತೀನಿ ನೋಡಿ, ಅದನ್ನು ನಾನು ಅಪ್ಲೈ ಮಾಡ್ತೀನಿ ಈ ಥರ. ಸೊ ಇದರಿಂದ ಹೇರ್ ಗ್ರೋತ್ ಕೂಡ ಆಗುತ್ತೆ, ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಇದನ್ನು ದೀಪ ಹಚ್ಚಿದ್ದು, ಸಾರಿ. ಓಕೆನಾ. ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಅದೇನಾದರೂ ನನಗೆ ಸಿಕ್ಕರೆ ನಾನು ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ. ಸೊ ಇಲ್ಲಿ ಸೊಳ್ಳೆ ಎಲ್ಲ ಬರ್ತಾವಲ್ವ ಇವಾಗ ಬಿಸಿಲಿಗೆಲ್ಲ. ಸೊ ಸೊಳ್ಳೆ ಬರದೇ ಇರೋ ಥರ ಯಾವ ಥರ ನಾವು ಮಾಡೋದು ಅಂತ ಹೇಳಿದರೆ, ಇಲ್ಲಿ ನಾನೊಂದು ಪಣತಿನ ತೊಗೊಂಡಿದ್ದೀನಿ. ಆ ಪಣತಿಗೆ ಇಲ್ಲಿ ಒಂದು ಸ್ವಲ್ಪ ನಾನು ಇನ್ಸ್ಟಂಟ್ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ, ಬ್ರೂ. ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಕರ್ಪೂರನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಕರ್ಪೂರನ ಅದನ್ನು ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ, ಪೌಡ್ರ್ ಮಾಡಿ. ಅದಾದಮೇಲೆ ಇಲ್ಲಿ ಬತ್ತಿ. ಓಕೆನಾ. ಸೊ ಬತ್ತಿ ಇದೆ ಅಲ್ವಾ, ಈ ಬತ್ತಿನ ನಾನು ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಆಯಿತು, ಒಂದು ಸೊಳ್ಳೆನೂ ಬರಲ್ಲ. ಸೊ ಅದಕ್ಕೆ ಕ್ಲಿಪ್ ಸಿಕ್ಕರೆ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ರವೆ ಎಲ್ಲ ನಾವು ಮನೇಲಿ ತುಂಬಾ ತಂದಿಟ್ಬಿಟ್ರೆ, ಸೊ ಜಾಸ್ತಿ ದಿನ ಇಟ್ಟರೆ ಹುಳ ಎಲ್ಲ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಈ ಥರ ನಾವು ತಂದಿಟ್ಬಿಟ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಒಂದು ಚಿಟಿಕೆಯಷ್ಟು ಉಪ್ಪನ್ನ ತೊಗೋಬೇಕು. ಉಪ್ಪನ್ನ ತೊಗೊಂಡು ಅದನ್ನು ಒಂದು ಸ್ವಲ್ಪ ನಮ್ಮದು ಕೈ ಒಳಗಡೆ ಹೋಗುವಷ್ಟು ನಾವು ಇದನ್ನು ಮಾಡಿಕೊಂಡು ಅದಕ್ಕೆ ಪ್ಲೇಸ್ ಮಾಡಿಕೊಂಡು ಒಳಗಡೆ ಒಂದು ಸ್ವಲ್ಪ ಹಾಕಬೇಕು ಉಪ್ಪನ್ನು. ಸೊ ಈ ಥರ. ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಹಾಕಿಬಿಟ್ರೆ ಮುಗಿದೋಯ್ತು ಫ್ರೆಂಡ್ಸ್. ಇಷ್ಟು ದಿನ ನೀವು ಇಟ್ರೂ ಹುಳ ಎಲ್ಲ ಆಗೋಲ್ಲ. ಇದೆ ಅಂತ ಅಲ್ಲ, ಎಲ್ಲ ರೇಷನಲ್ಲೂ ನೀವು ಈ ಥರ ಮಾಡಿ ಇಡಿ, ಉಪ್ಪೆಲ್ಲ ಆಗಲ್ಲ. ಓಕೆನಾ. ಸಾರಿ, ಹುಳ ಎಲ್ಲ ಆಗಲ್ಲ. ಇವಾಗ ನೋಡಿ, ನಾವು ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿ ಎಲ್ಲ ತಂದುಬಿಟ್ಟಿರ್ತೀವಿ, ಬಟ್ ತುಂಬ ಹಣ್ಣಾಗಿರಲ್ಲ, ಕಾಯಿ ಇರುತ್ತೆ ಅದು. ಸೊ ಇದನ್ನು ನಾವು ಒಂದು 2 ದಿನದಲ್ಲಿ ಹಣ್ಣನ್ನು ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ ನೋಡಿ, ನಮ್ಮ ಮನೇಲಿ ಅಕ್ಕಿ ಅಂತೂ ಇದ್ದೇ ಇರುತ್ತಲ್ವ, ರೇಷನ್ ಅಕ್ಕಿ. ಸೊ ಇದನ್ನು ನಾವು ರೇಷನ್ ಅಕ್ಕಿ ಅಂತ ಹೇಳ್ತೀವಿ. ನಿಮ್ಮ ಹತ್ರ ಏನು ಹೇಳ್ತಿರೋ ಗೊತ್ತಿಲ್ಲ. ಸೊಸೈಟಿ ಅಕ್ಕಿ ಅಂತಲೂ ಕೆಲವೊಬ್ರು ಹೇಳ್ತಾರೆ, ನಾವು ರೇಷನ್ ಅಕ್ಕಿ ಅಂತ ಹೇಳ್ತೀವಿ. ಸೊ ಆ ರೇಷನ್ ಅಕ್ಕಿಲಿ ಫುಲ್ ಒಳಗಡೆ ಅದನ್ನು ನೀವು ಹಾಕಿ ಮುಚ್ಚಿ 1-2 ದಿನ ಇಟ್ಬಿಟ್ರೆ ಹಣ್ಣಾಗಿ ಹೋಗ್ಬಿಟ್ಟಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ನಾವು ಕರಿಬೇವೆಲ್ಲ ತಂದಿರ್ತೀವಿ, ಬಟ್ ಕೆಲವೊಬ್ರ ಮನೇಲಿ ಫ್ರಿಡ್ಜ್ ಇರಲ್ಲ. ಸೊ ಫ್ರಿಡ್ಜ್ ಇಲ್ಲಪ್ಪ ಅಂತ ಹೇಳಿದರೆ ಬೇಗನೆ ಒಣಗೋಗ್ಬಿಡ್ತಾ ಇರುತ್ತೆ. ಓಕೆನಾ. ಸೊ ಇದನ್ನು ನಾವು ಹಸಿ ಬಟ್ಟೆ ಮಾಡಿ, ಈ ಥರ ನೀವು ಬಟ್ಟೆನ ಹಸಿ ಮಾಡಿ ಒಂದು ಸ್ವಲ್ಪ ಕರಿಬೇವಿಗೆ ಒಂದು ಸ್ವಲ್ಪ ನೀರೆಲ್ಲ ಹೊಡೆದು ಈ ಥರ ನೀವು ಸುತ್ತಿ ಇಡೋದ್ರಿಂದ ಕರಿಬೇವು ನೀವು ಎಷ್ಟು ದಿನ ಇಟ್ಟರೂ ಕೂಡ ಒಂಚೂರು ಕೂಡ ಒಣಗಿ ಹೋಗಲ್ಲ ಫ್ರೆಂಡ್ಸ್. ಫುಲ್ ಯೂಸ್ ಮಾಡ್ಕೋಬೋದು ನೀವು. ಓಕೆನಾ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೋಡಿ, ಇಲ್ಲಿ ನಾನು ಒಂದು ತವಾ ಮೇಲೆ ಒಂದು ಸ್ವಲ್ಪ ನಾನು ಅರಸಿನ ಪುಡಿನ ಹಾಕಿದ್ದೀನಿ. ಸೊ ಇವಾಗ ನಮಗೆ ಒಂದು ಸ್ವಲ್ಪ ನಾವು ಹೊರಗಡೆ ಎಲ್ಲ ಆಫೀಸ್ ವರ್ಕ್ ಇರೋರಿಗೆ ಅಥವಾ ಹೊರಗಡೆ ಕೆಲಸ ಮಾಡೋರಿಗೆ ತುಂಬಾ ಟ್ಯಾನ್ ಎಲ್ಲ ಆಗಿಬಿಟ್ಟಿರುತ್ತೆ, ಕುತ್ತಿಗೆ ಭಾಗ ಎಲ್ಲ ಕಪ್ಪಾಗಿಬಿಟ್ಟಿರುತ್ತೆ. ಸ್ಕೂಲ್ ಮಕ್ಕಳಿಗೆಲ್ಲ ನೋಡ್ತಾ ಇರ್ಬೋದು ನೀವು, ಕುತ್ತಿಗೆ ಎಲ್ಲ ಕಪ್ಪಾಗಿಬಿಟ್ಟಿರುತ್ತೆ, ಕೈ ಕಾಲೆಲ್ಲ ಕಪ್ಪಾಗಿಬಿಟ್ಟಿರುತ್ತೆ. ಸೊ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಇದು ಯಾರಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಒಂದು ಸ್ವಲ್ಪ ನೀವು ಕ್ವಾಂಟಿಟಿ ನೋಡಿ ತೊಗೊಳ್ಳಿ. ಓಕೆನಾ. ಇದನ್ನು ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ. ಸೊ ನನ್ನ ಮಗಳಿಗೂ ಕೂಡ ಯೂಸ್ ಮಾಡ್ತೀನಿ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ತವಾ ಮೇಲೆ ಅರಸಿನ ಪುಡಿನ ಹಾಕಿ ಈ ಥರ ಕಪ್ಪು ಬಣ್ಣ ಆಗೋವರೆಗೂ, ನಾನು ಬ್ರೌನ್ ಆಗೋವರೆಗೂ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ನಾನು ಒಂದು ಸಣ್ಣ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ನಿಮ್ಮ ಮನೇಲಿ ನೀವು ಯಾವುದು ಜೇನುತುಪ್ಪ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೋಬೋದು. ನಾನು ಇಲ್ಲಿ ಲಯನ್ ಅವ್ರದ್ದು ಜೇನುತುಪ್ಪನ ಯೂಸ್ ಮಾಡ್ತೀನಿ, ಹನಿ. ಸೊ ಇದನ್ನು ನಾನು ತೊಗೊಂಡಿದ್ದೀನಿ. ಓಕೆನಾ. ಸೊ ಇವಾಗ ಇದನ್ನು ತೊಗೊಂಡು ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಒಂದು 2-3 ಡ್ರಾಪ್ಸ್ ಅಷ್ಟು ನಾನು ಹಾಕ್ತಾಯಿದ್ದೀನಿ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದನ್ನು ಹಾಕಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿ ಇದು ಎಷ್ಟರವರೆಗೂ ಮಿಕ್ಸ್ ಆಗಬೇಕು ಅಂತ ಹೇಳಿದರೆ, ಒಂದು ಸ್ವಲ್ಪ ಅದು ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಮುಂದ್ಗಡೆ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇದನ್ನು ಚೆನ್ನಾಗಿ ಆದಷ್ಟು ನೀವು ಸ್ಪೂನ್ಗಿಂತ ನೀವು ಒಂದು ಸ್ವಲ್ಪ ಕೈಯಲ್ಲೇ ಕಲಸಿದ್ರೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದರೆ ನಾವು ಕೈಯಿಂದನೇ ಅಲ್ವಾ ನಾವು ಮಸಾಜ್ ಎಲ್ಲ ಮಾಡ್ಕೊಳ್ಳೋದು. ಸೊ ಈ ಥರ ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಇಲ್ಲಿ ನೀವು.
ಸೊ ಇದನ್ನು ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಫೇಸಿಗೆ, ನೆಕ್ಕಿಗೆ, ನಿಮ್ಮ ಫುಲ್ ಬಾಡಿಗೆ ಕೂಡ ನೀವು ಕೈ, ಕಾಲು, ಕುತ್ತಿಗೆ ಸೊ ಎಲ್ಲ ಕಡೆಗೂ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ನಿಮಗೆ ಗ್ಲೋನೆಸ್ ಕೂಡ ಬರುತ್ತಂತಲೇ ಹೇಳ್ಬೋದು. ಇನ್ಸ್ಟಂಟ್ ಗ್ಲೋ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ, ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಒಂದು 5-10 ನಿಮಿಷ ಬಿಟ್ಟುಬಿಡಿ ಇದನ್ನು, ಓಕೆನಾ. ಸೊ ಇದನ್ನು ಬಿಟ್ಟಾದಮೇಲೆ ನೀವು ವಾಶ್ ಮಾಡ್ಕೊಂಡ್ರೆ ಮುಗಿದೋಯ್ತು, ಓಕೆನಾ. ಸೊ ಇದನ್ನು ಇವಾಗ ನೋಡಿ ಒಣಗಿದೆ, ಇದು ಒಂದು 5-10 ನಿಮಿಷಕ್ಕೆಲ್ಲ ಒಣಗೋಗ್ಬಿಡುತ್ತೆ ಫ್ರೆಂಡ್ಸ್. ನೀವು ಬೇಕಂತ ಹೇಳಿದರೆ ನೀವು ಟಿಶ್ಯೂ ತೊಗೊಂಡು ಒರೆಸ್ಕೊಳ್ಳಿ. ಇಲ್ಲ ನೀವು ಡೈರೆಕ್ಟಾಗಿ ವಾಶ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಸೋಪೆಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಹಂಗೇ ವಾಶ್ ಮಾಡ್ಕೊಳ್ಳಿ. ಫಂಕ್ಷನ್ಗೆಲ್ಲ ಹೋಗೋಕ್ಕಿಂತ ಮುಂಚೆ ಈ ಥರ ನೀವು ಒಂದು 10 ನಿಮಿಷಕ್ಕಿಂತ ಮುಂಚೆ ಈ ಥರ ಮಾಡ್ಕೊಂಡು ರೆಡಿ ಆಗಿಬಿಟ್ರೆ ಪಾರ್ಲರಿಗೆ ಹೋಗಿ ಏನು ಮಾಡಿಸ್ಕೊಂಡು ಬಂದಿರಾ ಅಂತ ಕೇಳ್ತಾರೆ. ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮುಂದೆ ಯಾವ ಥರ ಎಲ್ಲ ಟಿಪ್ಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಹೋಗ್ಬರ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.